ಹಾಂ ಸರ್. ಕಳೆದು 44 ವರ್ಷದ ಕೂಲಿ ಪೆಂಡಿಂಗ್ ಇದೆ ಇವತ್ತು. ಹಾಗಾಗಿ ನಮ್ಮ ಸಲೀಂ ಅಹಮದ್ ಸಾಹೇಬ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತೇಳಿ ನಮ್ದು ಎಲ್ಲರದು ಬೇಡಿಕೆ ಇದೆ. ಅವರು ಹುಬ್ಳಿಲಿಂದ ಕಿತ್ತೂರು ಕರ್ನಾಟಕ ಹಾಗೂ ಗದಗ ಹಾವೇರಿಲಿಂದ ಆಯ್ಕೆಯಾಗಿ ಫಸ್ಟ್ ಪ್ರಿಫರೆನ್ಸಲ್ಲಿ ಗೆದ್ದು ಹೋಗಿದ್ದಾರೆ. ಅವರು ಸಿಲೆಕ್ಟೆಡ್ ಅಲ್ಲ. ಹಾಗಾಗಿ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತೇಳಿ ಇವತ್ತು ನಿಮ್ಮ ಮುಖಾಂತರ ನಾವು ಹೈಕಮಾಂಡ್ ಆಗಲಿ, ನಮ್ಮದು ಪಕ್ಷದ ಮುಖಂಡರಾಗಲಿ, BK ಹರಿಪ್ರಸಾದ್ ಅವರಾಗಲಿ, DK ಶಿವಕುಮಾರ್ ಅವರಾಗಲಿ, ಸಿದ್ದರಾಮಯ್ಯ ಸಾಹೇಬರಾಗಲಿ, ಇದು ಒಂದು ಹಿಂದೆ ಉಳಿದಂಥ ಸರ್ಕಾರ, ಇದು ಅಲ್ಪಸಂಖ್ಯಾತ ಸಮಾಜ, OBC ಎಲ್ಲ ಜಾತಿಗೆ ಸಂಬಂಧ ಇರುವಂಥ ಸರ್ಕಾರ ಇದು. ಹಾಗಾಗಿ ಅವರಿಗೆ 44 ವರ್ಷ ಏನು ಅವ್ರ ಪಕ್ಷಕ್ಕೆ ದುಡಿದಿದ್ದಾರೆ ಅದರ ಕೂಲಿಯನ್ನು ಕೊಡಬೇಕು. ನಮಗೆ 22 ವರ್ಷ ಆಯಿತು. ಕಳೆದ 22 ವರ್ಷದಿಂದ ಇಲ್ಲಿ ನಮಗೆ ರಿಪ್ರೆಸೆಂಟೇಷನ್ ಇಲ್ಲ ಮೈನಾರಿಟಿಗೆ. ಅವರಿಗೆ ಇಲ್ಲಿಂದ ಸಚಿವ ಮಾಡಿ ಆಯ್ಕೆ ಮಾಡಿ ಕಳಿಸ್ಬೇಕು. ಅವ್ರಿಗಿನ ಸಚಿವ ಸ್ಥಾನ ಕೊಳ್ಳೇಬೇಕಂತೇಳಿ ನಾವು ಇವತ್ತು ನಿಮ್ಮ ಮುಖಾಂತರ ಮನವಿಯನ್ನು ಹೈಕಮಾಂಡಿಗೆ ಮಾಡ್ತಾ ಇದ್ದೀವಿ. 4 ಜನ 5 ಜನ ಇದ್ರು ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳು ಸಲೀಂ ಅಹಮದ್ ಸಿಗ್ತೇನೆ ಅನ್ನೋ ನಂಬಿಕೆ ಇದ್ದಾರೆ. ನೋಡ್ರಿ, ಈಗ ಅವರು ಒಬ್ರು AICC ಸೆಕ್ರೆಟರಿ ಇದ್ರು, NSA ನ್ಯಾಷನಲ್ ಪ್ರೆಸಿಡೆಂಟ್ ಇದ್ರು, 4 ಜನ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ರು. ಈ ಸರ್ಕಾರ ತರಲಿಕ್ಕೆ DK ಶಿವಕುಮಾರ್, 4 ಜನ ಸಿದ್ದರಾಮಯ್ಯ ಅವರು ಎಲ್ಲರೂ ಕಾರಣ. 3 ಜನ ವರ್ಕಿಂಗ್ ಪ್ರೆಸಿಡೆಂಟ್ ಮಿನಿಸ್ಟರ್ ಆಗ್ತಾರೆ, ಒಬ್ಬರನ್ನ ಕೈ ಬಿಡ್ತಾರೆ ಸಲೀಂ ಅಹಮದ್ ಅವರನ್ನ. ಈ ಅನ್ಯಾಯ ಮತ್ತೆ ಮುಂದೆ ಹರಿಬಾರ್ದು, ಈ ಅನ್ಯಾಯ ಮುಂದೆ ಆಗಲ್ಲ ಅಂತೇಳಿ ನಮಗೆ ಪಕ್ಷದ ಹಿರಿಯರ ಮ್ಯಾಗೆ ಭರೋಸಾ ಇದೆ. ಈ ನಮ್ಮ ಧ್ವನಿ ಅವ್ರ ಮಠ ಎಲ್ಲರ ಮಠ ನಿಮ್ಮ ಮುಖಾಂತರ ಹೋಗತ್ತೆ ಅಂತೇಳಿ ನಮ್ಗೆ ಭರೋಸಾ ಇದೆ. ಇದು ಆಗತ್ತೆ ಅಂತ ಹೇಳಿ ನಮ್ಗೆ ನಿರೀಕ್ಷೆ ಇದೆ. ಉಗ್ರ ಹೋರಾಟ ಮಾಡ್ತೀವಿ ಬರೋ ಟೈಮ್ ಒಳಗೆ. ಅವ್ರು ಕೊಡ್ತಾರಂತೇಳಿ ನಮ್ಗೆ ಭರೋಸೆ ಇದೆ. ನಮ್ಮ ಪಕ್ಷ ಮ್ಯಾಗೆ ನಮ್ಗೆ ಭರೋಸೆ ಇದೆ. ಕಳೆದು ಒಂದು 3 ತಿಂಗಳಿಂದ ನಾನು ನಿಮ್ಮ ಮುಖಾಂತರ ಹೇಳಿದೆ, ಇದೇ ಸರ್ಕಾರದಲ್ಲಿ DK ಶಿವಕುಮಾರ್ ಅವರು ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿ. ಇವತ್ತು ಆಗಿದ್ದಾರೆ. ಹೈಕಮಾಂಡ್ ದುಡ್ದವ್ರನ್ನು ಕೈ ಬಿಡಂಗಿಲ್ಲ ಅಂತ ಹೇಳಿ ಅನಿಸ್ಕೋತೀವಿ. ಅವ್ರನ್ನ ಮಂತ್ರಿ ಮಾಡ್ತಾರಂತೇಳಿ ನಮ್ಗೆ ನಿರೀಕ್ಷೆ ಇದೆ. ನನ್ನ ಹೆಸರು ಶಾಜಮಾನ್ ಮುಜಾಹಿದ್. अस्सलाम वालेकुम रहमतुल्लाहि वबरकातुहू। जैसा कि आप सब लोग जानते हैं कि कर्नाटक के नए चीफ मिनिस्टर हमारे DK शिवकुमार सर बैठे हैं, तो तमाम हुबली के नौजवान भाइयों से उनको मुबारकबाद पेश करते हैं। और इसी तरह आज प्रोटेस्ट करने का ये मकसद है कि हमारे सलीम अहमद साहब कांग्रेस के एक ऐसे लीडर है, छोटे लीडर के पोस्ट से लेकर आज बड़े पैमाने तक पहुँचे हैं उन्होंने। क्यों बोले तो कांग्रेस पक्ष में उनका 40 साल से भी ज़्यादा कुर्बान किया है उन्होंने। तो इस वास्ते हमारे DK शिवकुमार सर से गुजारिश है कि सलीम अहमद साहब को एक मिनिस्टर पोस्ट दिया जाए, क्योंकि एक वो ऐसे लीडर है सभी कम्युनिटी को लेकर उन्होंने चलते हैं। हालांकि अब लास्ट टाइम एक हुबली में फंक्शन गया था, वहाँ पर आप देखे होंगे, मैं जब भी मीडिया के माध्यम में बोला था हमारे सलीम अहमद साहब को मिनिस्टर पोस्ट मिलेगा बोल के, तो हमने ये उम्मीद है, कांग्रेस गवर्नमेंट से हमने उम्मीद है, DK शिवकुमार सर से भी उम्मीद है कि सलीम अहमद साहब को मिनिस्टर पोस्ट मिलेगा क्या, क्योंकि ಎಲ್ಲರೂ ಮುಸ್ಲಿಂ ಸಮಾಜದವರು ಸೇರಿ ಇಲ್ಲಿ ಹುಬ್ಳಿ ಅಂಬೇಡ್ಕರ್ ಸರ್ಕಲ್ದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಮಾಡಿದ್ದೀವಿ. ನಮ್ಮ CM ಆದ DK ಶಿವಕುಮಾರ್ ಸಾಹೇಬರು ನಮ್ಮ ಕಡೆ ಒಂದು ಮನವಿ ಐತಿ. ಏನಂತ ಹೇಳಿದ್ರೆ 45 ವರ್ಷದ ನಮ್ಮ ಸಲೀಂ ಅಹಮದ್ ಸಾಹೇಬರು ಈ ಪಕ್ಷಕ್ಕೆ ದುಡಿದಿದ್ದಾರೆ. ಅವ್ರಿಗೆ ಒಂದು ಸಚಿವ ಸ್ಥಾನನ ನೀಡಬೇಕಂತ ಹೇಳಿ ನಾವು ಎಲ್ಲರೂ ಮುಖಾಂತರ ಈ ಮೀಡಿಯಾ ಮುಖಾಂತರ ಅವ್ರಿಗೆ DK ಶಿವಕುಮಾರ್ ಸಾಹೇಬ್ರಿಗೆ ನಾವು ಒಂದು ಮನವಿಯನ್ನು ಮಾಡಾತೀವಿ. ಮತ್ತು ನಮ್ಮ ಮುಸ್ಲಿಂ ಸಮಾಜದವ್ರಿಗೆ ಒಂದು ಅಟ್ಲೀಸ್ಟ್ 5 ಮಿನಿಸ್ಟರ್ಸ್ ಅವರು ಕೊಡ್ಬೇಕಂತೇಳಿ ನಾವು ಒಂದು ರಿಕ್ವೆಸ್ಟ್ ಮಾಡ್ತೀವಿ ನಮ್ಮ ಕರ್ನಾಟಕ ಸರ್ಕಾರ. ನಮ್ಮ ಹೆಸರು ಸೈಫರ್. ಬೇಕು कई दिन हमारे मुस्लिम का एक अच्छा नेता है, वो उसके लिए हमने देना मिनिस्टर का 40 साल से कांग्रेस में काम कर लेगा है, तो मिनिस्टर का पोस्ट देना हमारे सलीम अहमद साहब। एक बार चांस दो हमारे सलीम अहमद साहब के लिए क्या करने वाले हैं? अच्छा काम करते हैं, चल अच्छे काम करते हैं, बहुत अच्छे काम, आदमी अच्छा है, हमारे काम बारे में लड़ते हैं, सब हमारा एक है उसके बारे में। ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.